ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 12ನೇ ಶತಮಾನ ಎಂದ ತಕ್ಷಣವೇ ಎಲ್ಲಾ ಶರಣರು ನಮ್ಮ ಮುಂದೆ ಬಂದು ನಿಲ್ಲುತ್ತಾರೆ. ತಮ್ಮ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವುದು ಜೊತೆಗೆ ಸಮಾಜವನ್ನ ವಚನಗಳ ರಚನೆ ಮಾಡುವುದರ ಮೂಲಕ ತಿದ್ದುವ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ತಮ್ಮ ವೃತ್ತಿಗೆ ಅತ್ಯಂತ ನಿಷ್ಠೆಯಾಗಿ ತಾವು ಮಾಡುವ ವೃತ್ತಿಯಲ್ಲಿ ಪ್ರಾಮಾಣಿಕತೆಯನ್ನ ತೋರಿಸುವುದರ ಜೊತೆಗೆ ಅದನ್ನ ನಿಷ್ಠೆ ಸತ್ಯ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ ಕಾಯಕದ ಪ್ರತೀಕ ಎಂದರೆ ಶರಣ ನುಡಿಯ ಚಂದಯ್ಯ ಎಂದರೆ ತಪ್ಪಾಗಲಾರದು. ಇಂದು ದಿನಾಂಕ 9/8/2025 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಶರಣ ನುಡಿಯ ಚಂದಯ್ಯನವರ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ. ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ನಂತರ ಡಾಕ್ಟರ್ ಬಿರಾದಾರ್ ಅವರು ಮುಂದುವರೆದು ಮಾತನಾಡುತ್ತಾ ವಿಶೇಷವಾಗಿ ಹಗ್ಗ ನೇಯುವ ಕಾರ್ಯವನ್ನ ಅತ್ಯಂತ ಸ್ವಾಭಿಮಾನ ಮತ್ತು ಪ್ರೀತಿಯಿಂದ ಅಷ್ಟೇ ನಿಷ್ಠೆ ಭಕ್ತಿ ದಕ್ಷತೆಯಿಂದ ಕೆಲಸವನ್ನ ನಿರ್ವಹಿಸುತ್ತಿದ್ದ ನೂಲಿಯ ಚಂದಯ್ಯನವರು ತಮ್ಮ ಕೊಟ್ಟಿರುವ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡಿದವರು. ಜೊತೆಗೆ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ಗುರುಲಿಂಗ ಜಂಗಮಕ್ಕಿಂತಲೂ ಹೆಚ್ಚು ಕಾಯಕಕ್ಕೆ ಮಹತ್ವವನ್ನ ನೀಡಿದ್ದಾರೆ. ರಚನೆ ಮಾಡಿದಂತಹ ಹಲವಾರು ವಚನಗಳಲ್ಲಿ ನಮ್ಮೊಂದಿಗೆ 8-10 ಪ್ರಸಿದ್ಧ ವಚನಗಳು ನಮಗೆ ನೆನಪಿಗೆ ಬರುತ್ತವೆ. ನಾವು ಮಾಡುವ ಕಾಯಕ ಅದರಲ್ಲಿ ಭಕ್ತಿ ಇರಬೇಕು ಎನ್ನುವ ವಿಚಾರವನ್ನ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ನಿಷ್ಠೆಯನ್ನ ಕಂಡು ಅಣ್ಣ ಬಸವಣ್ಣ ಅತ್ಯಂತ ಗೌರವವನ್ನ ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಇವರಿಗೆ ಕೊಡುತ್ತಿದ್ದರು. ಇವರ ವಿಚಾರಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರೂಢಿಸಿಕೊಂಡು ತಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ಪ್ರತಿಯೊಬ್ಬರು ತಮ್ಮ ಕಾಯಕಕ್ಕೆ ಕೆಲಸಕ್ಕೆ ಮತ್ತು ವೃತ್ತಿಗೆ ಹೆಚ್ಚು ಗೌರವವನ್ನ ಕೊಡುತ್ತಿದ್ದರು. ನಾವು ಇರುವ ವೃತ್ತಿಯ ಬಗ್ಗೆ ನಾವು ಅಭಿಮಾನವನ್ನ ಇಟ್ಟುಕೊಳ್ಳಬೇಕು, ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. ಜೊತೆಗೆ ಶರಣರು ಹೇಳಿದ ಹಾಗೆ ಮಾಡುವ ವೃತ್ತಿಯಲ್ಲಿ ಆಸಕ್ತಿ ಪ್ರೀತಿ ಅಭಿಮಾನ ಇದ್ದರೆ ಆ ವೃತ್ತಿಯಲ್ಲಿ ಯಶಸ್ವಿಯಾಗುತ್ತೇವೆ ಎಂಬುದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು. ಕುಮಾರಿ ಗೀತಾ ಸಕಲರನ್ನ ಸ್ವಾಗತಿಸಿದಳು. ಕುಮಾರಿ ಸುಗಮ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದಳು. ಪ್ರಮೋದ್ ಜನಾರ್ದನ್ ಹಾಗೂ ನೀಲಕಂಠ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಲ್ಲಿ ಸಹಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ನಫೀಜಾ ಅಂಜುಮಾ, ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀಮತಿ ಅನಿತಾ ಎಂ, ಶ್ರೀಮತಿ ಪದ್ಮಾವತಿ ಶಿಕ್ಷಕಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಚಿಕ್ಕ ಸಂಸಾರ ಜೀವನಕ್ಕೆ ಹೂವಿನ ಹಾರ, ದೊಡ್ಡ ಸಂಸಾರ ಜೀವನಕ್ಕೆ ಭಾರ, ಅತಿ ಸಂತಾನ ಜೀವನಕ್ಕೆ ಭಾರ, ಮೃತ ಸಂತಾನ ಜೀವನಕ್ಕೆ ಹೂವಿನ ಹಾರ, ನಾವಿಬ್ಬರು ನಮಗಿಬ್ಬರು ಎನ್ನುವಂಥ ನಾನುಡಿಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ಹೌದಾ? ಬಹುಶಃ 8ನೇ ಕ್ಲಾಸ್ ವಿದ್ಯಾರ್ಥಿಗಳ ಸ್ಪರ್ಧೆ ಮಾಡಿದ್ದೆ ನಾನು. ಅವ್ರಿಗೆ ಸ್ಪರ್ಧೆ ಮಾಡಿದ್ದೆ. ಈಗ ನಾಳೆ 3 ದಿನಗಳ ನೆಕ್ಸ್ಟ್ ನಿಮಗಿದೆ. 8ನೇ ಕ್ಲಾಸ್ ಸ್ಪರ್ಧೆ ಮಾಡಿದಂತರಿಗೆ ನಾ ಹೇಳಿನಿ, ಯಾರು 10ರಿಂದ 15 ನುಡಿಮುತ್ತುಗಳನ್ನು ಗಟ್ಟಿ ಮಾಡಿ ಕಂಠಪಾಠವಾಗಿ ಹೇಳ್ತಾರೆ, ಅದು ಸಾಮೂಹಿಕವಾಗಿ ಹೇಳ್ಬೋದು, ಅಂತರಿಗೆ ನಗದು ಬಹುಮಾನ ಅಥವಾ ಈ ಪುಸ್ತಕದ ರೂಪದಲ್ಲಿ ಬಹುಮಾನವನ್ನ ಕೊಡ್ತಾ ಇದೆ. ಇಷ್ಟೇ ಭವ್ಯ ಭಾರತದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಯೋಜನೆಗಳು ನಮ್ಮಲ್ಲಿವೆ. ಆದರೆ ಹೇಳಿದಿಲ್ಲ ಸರ್, ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಏನಾಗಿತ್ತಂದ್ರೆ 2 ಬೇಕು 3 ಸಾಕಂತದ್ದು. ಪ್ರಾರಂಭದಲ್ಲಿ 2 ಬೇಕು 3 ಸಾಕಂತದ್ದು. ಆದ ನಂತರ ಇಲ್ಲಿ ಏನ್ ಬಂತಂದ್ರೆ ನಾವಿಬ್ಬರು ಬಂತು, ನಾವಿಬ್ಬರು ಮನೆಗೆ 2 ಮನೆಗಳ ಮಾಡಬೇಕಲ್ಲ. ಹಿಂಗೆ ಬೆಳಕಂತ ಇಡೀ ವಿಶ್ವದಲ್ಲಿ ಇವತ್ತು ಫಸ್ಟ್ ಜನಸಂಖ್ಯೆಯಲ್ಲಿ ಭಾರತ ದೇಶ ಯಾವುದು? ವಿಶ್ವದಲ್ಲಿ ಜನಸಂಖ್ಯೆ ಹೊಂದಿರುವಂತ ಹೆಚ್ಚು ದೇಶ ಯಾವುದು? ನೋಡಿ, ಜನಸಂಖ್ಯೆಯಲ್ಲಿ ಹೊಂದಿದ್ದು ಆದ್ರೆ ಸಾಧನೆ ಮಾಡಬೇಕಾಗಿದೆ. ಹೌದಾ? ಸಾಧನೆಯನ್ನು ಮಾಡಬೇಕಾದ್ರೆ ನಾವೇನ್ ಮಾಡಬೇಕಾದ್ರೆ ಸಂಪನ್ಮೂಲಗಳ ಕೂಡಿಕೊಂಡಾಗಿದೆ. ಆಗ ಮಕ್ಕಳ ಅಡಿಯಲು ಇಂಗಿತ ನೆಲವು ಚಿಕ್ಕದಾಗಿ ಬರುವ ಕುಗ್ಗಿದ ನೆಲವು ಯೋಜನೆ ಗಾಳಿ ಧೂಳಾಯಿತು, ಸಾಗರದ ಸುಳಿದ ಸಕ್ಕರೆ ಕೊನೆಯಾಗಲಿ ಕೊರತೆಗಳಿಗೆ ತೊಡೆದು ಹೋಗಲಿ ಬೇಡವದ್ದೊಳಗೆ ಮಿತ ಸಂತಾನ ಬೆಳೆದರೆ ಪೀಳಿಗೆ ಕುಟುಂಬ ಯೋಜನೆ ಒಂದೇ ತಾರಕ ನಮ್ಮ ಜೀವನದ ಕಷ್ಟ ನಿವಾರಕ. ಅದಕ್ಕೆ ನಾವು ಕುಟುಂಬ ಯೋಜನೆಯನ್ನ ಪ್ರತಿಯೊಬ್ಬರು 2 ಅಥವಾ 1 ಮಕ್ಕಳಾದ ತಕ್ಷಣವೇ ಮಾಡಿಸಿಕೊಂಡ್ರೆ ಮಕ್ಕಳು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಚಿಕ್ಕ ಕುಟುಂಬ ಸತ್ತ ಕುಟುಂಬ, ಹೌದಾ? ಚಿಕ್ಕ ಸಂಸಾರ ಎಂಬುದನ್ನ ನಾವೆಲ್ಲರೂ ಅರಿತುಕೊಳ್ಳಬೇಕು. ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಮಕ್ಕಳ ಜನಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು ಎಂಬುದು ಕುರಿತು ವಿಶಾಲವಾಗಿ ನಮ್ಮ ನಾಗರಾಜ್ ಸರ್ ಹೇಳ್ತಾರೆ. ಒಂದೆರಡು ಮಾತುಗಳನ್ನ ಮಾತನಾಡುತ್ತಾ ಮುಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ
ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ನಮ್ಮ ನಾಗರಾಜ್ ಸರ್ಗಳಿಗೂ ತಮಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದ್ರೆ ನಮಗೂ ಗೊತ್ತಿಲ್ಲ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅನ್ಕೊಂತ 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 ಒಂದೊಂದು ಡಜನ್ ಮಕ್ಕಳು ಹಡಿದ್ರೆ ಈಟ ಭಾರತ ಎಕಡೆ ಹೋಗ್ಬೇಕು. ನಾವು ತಿಳಿಯುವಂಥವ್ರು, ವಿದ್ಯಾವಂತರು, ಮುಂದೆ ನೀವು ಭಾರತದ ಭವಿಷ್ಯದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಇನ್ನು 1-2-3 ವರ್ಷದ ಹಿಂದನೆ ನಾವು ದೇಶ ಇಡೀ ಜಗತ್ತಿಗೆ 2ನೇ ರಾಷ್ಟ್ರ ಜನಸಂಖ್ಯೆಯಲ್ಲಿ ಚೀನಾ ಫಸ್ಟ್ ಅಂತಿದ್ವಿ. ಈಗ 1 ವರ್ಷ ಆಯಿತು, ಭಾರತವೇ ಫಸ್ಟು ಜನಸಂಖ್ಯೆಯಲ್ಲಿ, ಭಾರತವೇ ಫಸ್ಟ್ ಆಯಿತು. ಆ ಕಾರಣ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗ್ಯದ. ಭವಿಷ್ಯದ ದೃಷ್ಟಿಯಿಂದ ಜನಸಂಖ್ಯೆಯನ್ನು ಕಡಿಮೆ, ಸ್ಫೋಟ ಆಗೋದು ಬೇಡ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.